ಇದ್ದಾರೆ. ದಮ್ ಇದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಲಿ ಅಂತ ಹೇಳಿದ್ದಾರೆ. ರಾಜೀನಾಮೆ ನೀಡಿ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸಿ ತಾಕತ್ತಿದ್ರೆ ಗೆಲ್ಲಲಿ ಅಂತ. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಗವಾ ಧ್ವಜದ ಮೇಲೆ ಚುನಾವಣೆ ನಿಲ್ತೀನಿ, ಮುಸ್ಲಿಂ ಮತಗಳು ನನಗೆ ಬೇಕಿಲ್ಲ, ಅವನಿಗೆ ದಮ್ ಇದೆಯಾ ಅಂತ ಕೇಳಿದ್ದಾರೆ. ವಿಜಯೇಂದ್ರ ಇನ್ನೊಬ್ಬರ ಭಿಕ್ಷೆ ಮೇಲೆ ಶಾಸಕನಾದವನು. ಈ ಬಗ್ಗೆ ಡಿ.ಕೆ. ಶಿವಕುಮಾರ್ ಬಹಿರಂಗವಾಗಿ ಹೇಳಿದ್ದಾರೆ. ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತವಾಗಬೇಕು, ಆನಂತರವೇ ನಾನು ಮರಳಿ ಪಕ್ಷಕ್ಕೆ ಸೇರುವುದು ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದ್ದಾರೆ ಅವರ ಸುದ್ದಿಗೋಷ್ಠಿಯ ವಿಷಯ ಏನಿರುತ್ತೆ ಅಂತ ಹೇಳಿ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡುತ್ತೇಳ್ರಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರಿಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ ಎಮ್.ಎಲ್.ಎ ಆಗ್ಯಪ್ಪ, ವಿಧಾನಸಭೆ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ. ದಂಬಿದೆಯಾ ವಿಜಯೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜಯೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೂಡ ನಾನು ನಾಚಿಕೆ ಆಗೋದಿಲ್ಲ ವಿಜಯೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಾಪುರಕ್ಕೆ ನಾ ಕೊಡು. ಬರೀ ಭಗವ ಜಂಡ ಮ್ಯಾಗ ನಾ ಆರಿಸಿ ಬರ್ತೀನಿ. ಮುಸಲ್ರ ಹೋಟೆ ಬೇಡ ಅಂತ ಹೇಳಿನ, ಸಾಬ್ರ ಹೋಟ ನನಗೆ ಬೇಕಾಗಿ. ಹಾಂ ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ ನಾನು BJP-ಯಿಂದ ಗೆದ್ದಿದ್ದೀನಿ, ದಾಖತ್ತಿದ್ರೆ ಇನ್ನೊಮ್ಮೆ ಗೆದ್ದು ತೋರಿಸ್ತೀನಿ ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋಬೇಡ. ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ, ಅವು ಮನೆಯಲ್ಲಿ ಕರ್ಕೋಬಾರ್ದು. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡುತ್ತೇಳ್ರಿ. ಯಾಕಂದ್ರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಯತ್ನಾಳ್ ವಿಜಯೇಂದ್ರ ನಡುವಿನ ಸಮರ ಸಾಕಷ್ಟು ತಾರಕಕ್ಕೇರ್ತಾ ಹೋಗ್ತಾ ಇದೆ, ಕಡಿಮೆಯಾಗುವ ಲಕ್ಷಣಗಳಿಲ್ಲ. ಈಗ ರಾಜೀನಾಮೆಯ ಪ್ರಸಂಗ ಯಾಕೆ ಉದ್ಭವಿಸುತ್ತೆ ಅಂತ? ದಶರಥ್, ರಾಜೀನಾಮೆ ವಿಷಯ ಯಾಕೆ ಬಂತು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ರೇಣುಕಾಚಾರ್ಯ ಏನು ದಾವಣಗೆರೆಯ ರೇಣುಕಾಚಾರ್ಯ ಹೇಳಿದ್ರೆ ಅವರು ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಪಕ್ಷದ ಉಚ್ಚಾಟನೆ ಕೊಂಡಿದ್ರೆ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ, ಅವ್ರು ಬಿಜೆಪಿಯಿಂದ ಗೆದ್ದು ಬಂದಿದ್ದಾರೆ ಅಂತೇಳಿ ಇಲ್ಲಿ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಪ್ರಶ್ನೆಯನ್ನ ಹಾಕಿದ್ರು. ಅದರ ಹಿನ್ನೆಲೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲಿ ರೇಣುಕಾಚಾರ್ಯಗೆ ಪರೋಕ್ಷವಾಗಿ ಬೇರೆ ಬೇರೆ ಯಾವ ಇಲ್ಲಿ ಅಂದ್ರೆ ಹಂದಿಯ ಕಡೆಯಿಂದ ನಮ್ಗೆ ಇಲ್ಲಿ ಅಂತಂದ್ರೆ ಹೇಳಿಕೆ ಕೊಡುವುದು ಬೇಡ, ಅಂತಹ ಶಬ್ದಗಳನ್ನ ಇಲ್ಲಿ ಅಂತಂದ್ರೆ ಅವರು ಇಲ್ಲಿ ಬಳಸಿಕೊಳ್ಳೋದು ಬೇಡ. ಆದ್ರೆ ಇಲ್ಲಿ ನಾನು ಒಂದೇ ಹೇಳ್ತೀನಿ, ರಾಜೀನಾಮೆ ಅಂತ ಬಂದಾಗ ಇಲ್ಲಿ ಅಂದ್ರೆ ವಿಜಯೇಂದ್ರ ನೇರವಾಗಿ ಮಾತಾಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಅವನು ರಾಜೀನಾಮೆ ಕೊಡ್ಲಿ. ಏಕವಚನದಲ್ಲೇ ಇಲ್ಲಿ ಅಂತಂದ್ರೆ ಅವನು ರಾಜೀನಾಮೆ ಕೊಡ್ಲಿ. ಅವರು ಯಾರೋ ಒಂದು ಭಿಕ್ಷ ಹಾಕಿದ ಮೇಲೆ, ಯಾಕಂದ್ರೆ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಇಲ್ಲಿ ಅಂತಾರೆ ಓಪನ್ ಆಗಿ ಹೇಳಿದ್ರೆ ಅದು ಅವರು ನಾವು ಹಾಕಿದ ಭಿಕ್ಷೆಯಿಂದ ಶಾಸಕರಾಗಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರೆ, ಈಗ ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಯಾರೋ ಭಿಕ್ಷೆಯಿಂದ ಗೆದ್ದು ಇಲ್ಲಿ ಅಂದ್ರೆ ಶಾಸಕನಾದವನಲ್ಲ. ಅವ್ರಿಗೆ ತಾಕತ್ತಿದ್ರೆ ಇಲ್ಲಿ ಅಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ, ಶಿಕಾರಿಪುರಕ್ಕೆ ಅವರು ಇಲ್ಲಿ ಅಂತಾರೆ ಉಪಚುನಾವಣೆ ಮಾಡ್ಲಿ, ನಾನು ಉಪಚುನಾವಣೆ ಮಾಡ್ತೀನಿ, ನಾನು ಭಗವಾ ಧ್ವಜವನ್ನ ಇಟ್ಟುಕೊಂಡು ಚುನಾವಣೆ ಮಾಡ್ತೀನಿ, ನನಗೆ ಮುಸ್ಲಿಮ್ಸ್ ಮತ್ತು ಸಾವಿರ ಓಟುಗಳು ಒಂದೇ ಒಂದು ಓಟು ಬೇಡ. ತಾಕತ್ತಿದ್ರೆ ಆ ರೀತಿ ಅವರು ಚುನಾವಣೆ ಮಾಡ್ಲಿ, ಗೆದ್ದು ಬರಲಿ. ಯಾರ್ಯಾರೋ ಕಡೆಯಿಂದ ಯಾವ ಹಂದಿಯ ಕಡೆಯಿಂದ ನನಗೆ ಹೇಳಿಕೆ ಕೊಡೋದು ಬೇಡ ಅಂತೇಳಿ ವಿಜಯೇಂದ್ರನ ವಿರುದ್ಧ ಇಲ್ಲಿ ಅಂದ್ರೆ ಓಪನ್ ಚಾಲೆಂಜಿಂಗ್ ಮಾಡುವಂತಹ ಕೆಲಸವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ರು. ಇದಷ್ಟೇ ಅಲ್ಲ ಸಹಿತ ಇಲ್ಲಿ ಅಂದ್ರೆ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು, ಇಲ್ಲಿ ಕುಟುಂಬ ರಾಜಕಾರಣದಿಂದ ಮುಕ್ತಿ ಆಗ್ಬೇಕು, ಅವಾಗ ಮಾತ್ರ ನಾನು ಆ ಪಕ್ಷಕ್ಕೆ ಕಾಲಿಡ್ತೀನಿ ವಿನಃ ಇಲ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಪಕ್ಷಕ್ಕೆ ಕಾಲಿಡೋದಿಲ್ಲ. ನನ್ನ ಉದ್ದೇಶ ಇಷ್ಟೇ ಇಲ್ಲಿ ಅಂತಂದ್ರೆ ಬಿಜೆಪಿಯ ಪಕ್ಷ ಕುಟುಂಬ ರಾಜಕಾರಣದಿಂದ ಮುಕ್ತ ಆಗಬೇಕು, ಮುಕ್ತ ಆದ ನಂತರ ಆ ಪಕ್ಷಕ್ಕೆ ನಾನು ಕಾಲಿಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಿನುದ್ದಕ್ಕೂ ಸಹ ಇಲ್ಲಿ ಅಂತಂದ್ರೆ ವಿಜಯೇಂದ್ರನ ವಿರುದ್ಧ ಒಂದು ಇಲ್ಲಿ ಅಂದ್ರೆ ಸಮರ ಸಾರುವಂತಹ ಕೆಲಸವನ್ನ ಮಾಡಿದ್ರು. ಅದ್ರ ಜೊತೆಗೆ ಇಲ್ಲಿ ಅಂದ್ರೆ ರಾಜ್ಯಾಧ್ಯಕ್ಷ ಎಲ್ಲೋ ಹೋಗಿ ಇಲ್ಲಿ ಅಂತಾರೆ ಮಲ್ಕೋತಿದ್ರು. ನಾನು ಇಲ್ಲಿ ಅಂದ್ರೆ ಹಿಂದೂ ಏನು ಯಾವಾಗ ಕೊಲೆಗಳಾಗುತ್ತೆ ಆ ಕೊಲೆಗಳ ಸಂಬಂಧಕ್ಕೆ ಧ್ವನಿ ಎತ್ತಿದಾಗ ಇಲ್ಲಿ ಈ ಹಿಂದೂ ಧ್ವನಿ ಎತ್ತಿದ್ದೀನಿ, ಈ ಮುಂದೂ ಧ್ವನಿ ಎತ್ತೀನಿ. ನಿನ್ನೆ ಇಲ್ಲಿ ಅಂತಾರೆ ಬಿಜೆಪಿ ಕಾರ್ಯಕರ್ತನ ಕೊಲೆ ಆದಾಗ ನಾನು ಧ್ವನಿ ಎತ್ತಿದ್ದೆ, ಅವಾಗ ಇಲ್ಲಿ ಅಂತಾರೆ ಹೋಗಿ ಅಲ್ಲಿ ಅಂತಾರೆ ಪಕ್ಷಕ್ಕೆ ಭಾಷಣ ಹೊಡೆಯುವಂತ ಕೆಲಸವನ್ನ ವಿಜಯೇಂದ್ರ ಮಾಡಿದ್ದಾರೆ ಅಂತೇಳಿ ಈ ರೀತಿಯಾಗಿ ಒಂದು ವಾಗ್ದಾಳಿಯನ್ನ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದ್ರು. ದಸರಾ, ಎಸ್, ಥ್ಯಾಂಕ್ ಯು ಅಲ್ಲಪ್ಪ ನಿಮ್ಮನ್ನ ಮಾಹಿತಿಗೆ. ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ.